ಅದ ಹೇಳ್ತಿರೋದು ಬಿ ಜೆ ಪಿಯವರು ಸಸ್ಪೆಂಡ್ ಆಗಿದ್ದ ಕಾರಣ ಏನು? ಇದಕ್ಕೇನು ಕಾರಣ ಏನು? ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡ್ತಿದ್ರು. ಎಲ್ಲಿ? ಅಸೆಂಬ್ಲಿಯಲ್ಲಿ. ಎದಕ್ಕೋಸ್ಕರ? ಬಿ ಜೆ ಪಿಯವರು ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡಿ ಸಸ್ಪೆಂಡ್ ಆಗಿದ್ದಾರೆ, ಬೇರೆ ಯಾವ ವಿಷಯಕ್ಕಲ್ಲ. ಎದಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದಾರೆ? ಹನಿ ಟ್ರ್ಯಾಪಿನ ವಿಷಯನ ಪ್ರಮುಖವಾಗಿ ತಗೊಳ್ಳಿ ಅಂತೇಳಿ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿತ್ತು. ಹನಿ ಟ್ರ್ಯಾಪ್ ವಿಷಯದಲ್ಲಿ ಉನ್ನತ ತಂಡವನ್ನು ರಚನೆ ಮಾಡ್ತೀವಿ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರು. ಯಾರು? ಮುಖ್ಯಮಂತ್ರಿನೂ ಹೇಳಿದರು, ಹೋಮ್ ಮಿನಿಸ್ಟ್ರು ಹೇಳಿದರು. ಅದಾದಮೇಲೆ ಇನ್ನು ಏನು ಮಾತಾಡ್ಬೋದು ಹೇಳ್ರಿ? ಹನಿ ಟ್ರ್ಯಾಪ್ ಬಗ್ಗೆ ಏನು ಮಾತಾಡ್ಬೋದು? ಅವರಿಗೆ ಮುಖ್ಯಮಂತ್ರಿಯವರ ಉತ್ತರಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಯಾವಾಗಲೂ ಪ್ರತಿ ಬಡ್ಜೆಟ್ನಲ್ಲಿ ಯಾವಾಗ ಮುಖ್ಯಮಂತ್ರಿ ಉತ್ತರ ಕೊಡಬೇಕಂತಾರೆ, ರಿಪ್ಲೈ ಕೊಡಬೇಕಂತಾರೆ, ಅವಾಗೊಂದು ಕಾರಣ ಬೇಕು. ಕಾರಣ ಸಿಕ್ತೆ ಅನ್ನೋದಕ್ಕೆ ಹನಿ ಟ್ರ್ಯಾಪು. ಹನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ಕೇಳಿ ಸರ್, ನೀವು ಹನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಯಾಕೆ ಸಸ್ಪೆಂಡ್ ಆಗಿದ್ದಾರೆ ಅಂತ ನೀವು ಕೇಳಿರಿ, ಅವ್ರು ಹೇಳ್ತಾರೆ. ಆಯ್ತು ರೀ, ಸಿ ಬಿ ಐ ಡಿಮ್ಯಾಂಡ್ ಮಾಡಂತ ಕೇಳಬೇಕು. ಅಂಥದ್ದು ಏನು ಕೂಗಾಡಿ ಮಾಡಿ ಪೇಪರ್ ಹರಿದು ಎಸ್ತಿ ಸ್ಪೀಕರ್ ಹತ್ರ ಗಲಾಟೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಇದಕ್ಕಿಂತ ಬೇರೆ ಯಾವ ಇಶ್ಯೂಗಳಿರಲಿಲ್ಲ. ರೈತರ ಇಶ್ಯೂ ಇರಲಿಲ್ಲ, ಕುಡಿಯೋ ನೀರಿನ ವಿಷಯದ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ಬೇಕು ತಾನು. ಅಷ್ಟೆಲ್ಲ ಮಾತನಾಡಿದ್ರಲ್ಲ ಎಲ್ಲರೂ. ಸಮರ್ಪಕವಾಗಿ ಸ್ಪೀಕರ್ ಅವರು 10 ತಾಸು 12 ತಾಸುವರೆಗೆ ಅಸೆಂಬ್ಲಿ ನಡೆಸಿದ್ದಾರೆ. ಪ್ರತಿಯೊಬ್ಬರು ಶಾಸಕರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಸರ್ಕಾರ ನೋಟಿಗೆ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕೊಡಬೇಕು. ಉತ್ತರ ಕೊಡೋಕ್ಕಿಂತ ಮುಂಚೆ ಇಂಥ ಒಂದೇನೋ ನಾಟಕ ಮಾಡ್ಕೊಂಡು ಹನಿ ಟ್ರ್ಯಾಪ್ ಎಲ್ಲರಾಗಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ತನಿಖೆ ಆಗುತ್ತೆ. ಏನು ಅವಸರನೇ ಐತಿ ಇವ್ರಿಗೆ ಹನಿ ಟ್ರ್ಯಾಪ್ ಬಗ್ಗೆ? ಅಂದರೆ ಪ್ರಚಾರ ಗಿಡಿಸ್ಕೋಬೇಕು, ಟಿ ವಿಯಾಗಿ ಬರಬೇಕು, ಮಾಧ್ಯಮದ ತೋರಿಸ್ಬೇಕು, ಅದು ಬಿಟ್ಟರೆ ಬೇರೆ ಏನಿದೆ ಈಗ ಆಗಿರ್ತಕ್ಕಂಥ ಏನು? ವಾಟ್ ಈಸ್ ದ ದೇ ಅಚೀವ್ಡ್? ಅಲ್ಟಿಮೇಟ್ಲಿ ವಾಟ್ ಈಸ್ ದರ್ ಅಚೀವ್ಮೆಂಟ್? ಈಗ ಪ್ರಶ್ನೆ ಮಾಡಿದ್ದು ತಮ್ಮ ಸಚಿವರೇ ರಾಜಣ್ಣ ಅವರು, ಅವ್ರ ಮಗನೂ ಕೂಡ ಹೇಳಿದ್ದಾರೆ ವಂಚೆ ಹಾಕಿ ಪ್ಲಾನ್ ಮಾಡಿದ್ದಾರೆ ಅಂತ. ಹೀಗಾಗಿ ನ್ಯಾಯ ದೊರಕಿಸ್ಕೊಡ್ಬೋದು ಅಲ್ರಿ, ನ್ಯಾಯ ಅಸೆಂಬ್ಲಿಯಲ್ಲಿ ದೊರಕಿಸ್ಕೊಡ್ಬಿಡ್ಬೋದಾ? ಏನಪ್ಪ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಮತ್ತು ಅದಕ್ಕೆ ಇನ್ನೇನು ಹೇಳ್ಬೇಕು ಹೇಳಪ್ಪ. ಈಗ ಒಬ್ಬ ಮುಖ್ಯಮಂತ್ರಿ, ನೀವೇ ಮುಖ್ಯಮಂತ್ರಿ, ತನಿಖೆ ನಡೆಸ್ತೀನಿ ಅಂತ ಹೇಳಿದ್ಮೇಲೆ ಅಲ್ಲೇ ಏನಾರು ಉತ್ತರ ಕೊಟ್ಬಿಡ್ಬೋದಾ? ಹೇಳ್ರಿ, ಅರ್ಥ ಮಾಡ್ಕೋಬೇಕಿದ್ರೆ ರಾಜಕೀಯ ಇದೆ. ಆಮೇಲೆ ದಯಮಾಡಿ ನೀವು ಹನಿ ಟ್ರ್ಯಾಪ್ ಅಂತಕ್ಕಂಥ ಪದನ ಕಮ್ಮಿ ಬಳಸಿದರೆ ಎಲ್ಲೋ ಒಂದು ಜಾಗದಾಗ ರಾಜ್ಯದ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಎಷ್ಟು ಸಲ ಆಗ ಹನಿ ಟ್ರ್ಯಾಪ್ ಇದು ಒಂದು ಈ ವ್ಯವಸ್ಥೆ ಬಗ್ಗೆ, ಇದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ನಾಚಿಕೆಗೇಡಾಗಿದೆ. ಇದ್ರ ಬಗ್ಗೆ ನಾನು ಏನು ಸಮರ್ಥನೆ ಮಾಡ್ಕೊಳ್ತಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತೀನಿ. ಈ ಅಂಥದ್ದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಬೇರೆ ದೇಶಗಳು, ಬೇರೆ ಪ್ರಪಂಚದಲ್ಲಿ ಹಲವಾರು ದೇಶಗಳು ಬೇರೆ ಬಗ್ಗೆ ಮಾತನಾಡ್ತಿದ್ದಾವೆ. ಮೊನ್ನೆ ತಾನು ಹೇಳಿದೆ, ಜಪಾನ್ ಅಂತಕ್ಕಂಥ ದೇಶ ಎಕ್ಸ್ಟ್ರಾ ಟ್ರ್ಯಾಕ್ ಬಗ್ಗೆ ಮಾತನಾಡ್ತಿದೆ. ಭೂಮಿಲಿಂದ ಆಕಾಶಕ್ಕೆ 7 ದಿನದಲ್ಲಿ ಕರ್ಕೊಂಡು ಹೋಗ್ತಾ ಟ್ರ್ಯಾಕ್ ಮಾಡಿ ಇಂಟ್ರಾ ಪ್ಲಾನೆಟರಿ ಟೂರಿಸಮ್ ಮಾಡ್ತಾಯಿದ್ದಾರೆ. ಮೂನ್ಲಿಂದ ಮಾರ್ಸಿಗೆ, ಮಾರ್ಸ್ಲಿಂದ ಮೂನಿಗೆ. ಅದ್ರ ಬಗ್ಗೆ ಮಾತನಾಡ್ತಿರ್ತಕ್ಕಂಥ ದೇಶಗಳಿದ್ದಾವೆ. ನಾವು ಬರೀ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೀವಿ. ಇದು ನಮಗೆ ನಾಚಿಕೆಗೇಡು ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಬಯಸ್ತೇನೆ. ಸಿಚುವೇಶನು ಡಾರ್ವಿನ್ ಥಿಯರಿನಾಗ ಬಂದು ಸಿಕ್ಕಂಬಿಟ್ಟಿದ್ದೀವಿ. ಹಂಗಾಗಿ ನನಗೆ ವಿಷಾದ ಇದರ ಬಗ್ಗೆ. ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಷ್ಟೇ ಉತ್ತರ ಕೊಡಲಿಕ್ಕಾಗತ್ತೆ. ಇದ್ರ ಮೇಲೆ ನನಗೆ ಯಾವುದು ಉತ್ತರ ಇಲ್ಲ ಅಂತ ತಮ್ಮಲ್ಲಿ ಯಾವುದೇ ಚಟುವಟಿಕೆಯಲ್ಲಿ ಭಾಗಿಯಾಗಲ್ಲ. ಅಲ್ರಿ, ಒಂದು ಲಿಮಿಟ್ ಇರ್ತೈತೆ ರೀ ಬಿಹೇವ್ ಮಾಡೋಕೆ ಅಸೆಂಬ್ಲಿಯಲ್ಲಿ. ಒಂದು ಬಿಹೇವಿಯರ್ ಸರ್. ಈಗ ನಮಗೆ ಪಾರ್ಲಿಮೆಂಟ್ನಾಗ ಮಾಡಲಿಲ್ವಾ? ಪಾರ್ಲಿಮೆಂಟಲ್ಲಿ ನಮಗೆ ಹೊರವಸಲಿಲ್ವಾ? ಎದಕ್ಕೋಸ್ಕರ ಪಾರ್ಲಿಮೆಂಟ್ನಲ್ಲಿ ನಾವೇ ವಿಷಯಕ್ಕೆ ಹೋರಾಟ ಮಾಡ್ತಿದ್ವಿ. ಪಾರ್ಲಿಮೆಂಟ್ನಲ್ಲಿ ನಾವು ವಿಷಯ ಹೋರಾಟ ಮಾಡಿದ್ದು ಯಾವುದು? ಇದು ಯಾವ ವಿಷಯ ಹೋರಾಟ ಮಾಡ್ತಾರೆ ನೀವು ಯೋಚನೆ ಮಾಡಿ ನೋಡಿರಿ. ಇದೇನು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಕೆಲಸ ಥರ ಮಾಡಿಬಿಟ್ರು. ಏನೋ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗಿಬಿಟ್ಟಿದೆ, ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಕತ್ತಾರೆ. ಅದು ಹೇಳಿರ್ತಕ್ಕಂಥ ನಮ್ಮ ಸರ್ಕಾರನೇ, ನಮ್ಮ ಸಚಿವರನ್ನೇ ಹೇಳಿದ್ದಾರೆ. ಇವರನ್ನು ಅದ್ರ ಬಗ್ಗೆ ಮಾತನಾಡಿದಾರಾ? ನಾವೇ ನಮ್ಮ ಸಚಿವರು ಬಂದು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥದ್ದು ಅಸೆಂಬ್ಲಿಯಲ್ಲಿ. ಅದ್ರ ಬಗ್ಗೆ ಸಮರ್ಪಕವಾಗಿ ಸರ್ಕಾರ ಮಾಡುತ್ತೆ ಅಂತ ಹೇಳಿದಾದ್ಮೇಲೆ ನೀವು ತೋರ್ಸೋದು ಕಮ್ಮಿ ಮಾಡಿದ್ರೆ ಸಾಕಾಗೈತೆ ನಮಗೆ. ರಾಜಕಾರಣ ಜೊತೆಗೆ ನೀವು ಇದ್ರ ಬಗ್ಗೆ ಚರ್ಚೆ ಸೊನ್ನೆ ಮಾಡಿಬಿಡ್ಬೇಕು. ಇಂಥ ವಿಷಯಗಳು ನನ್ನ ಪ್ರಕಾರ ಸೆನ್ಸಿಟಿವ್ ಆಗಿರಬೇಕು. ಇಂಥ ಇಶ್ಯೂಗಳಲ್ಲಿ ಕೂಡ ನಾನೇನು ತೋರಿಸ್ಬೇಡ್ರಿ ಅಂತ ಹೇಳಲ್ಲ, ಇದನ್ನೇ ಪ್ರಮುಖವಾಗಿ ತೋರಿಸ್ತಾ ಹೋದ್ರೆ ಇದೇನು ಸಾರ್ವಜನಿಕರಿಗೆ ನಾನು ಅನುಕೂಲ ಆಗ್ತಕ್ಕಂಥಲ್ಲ. ಇದು ಒಂದು ನಿಮಿಷ ಮಾತಾಡಕ್ಕೆ ಬಿಡ್ರಿ. ಇಟ್ಸ್ ಅ ಡಿಮಿನಿಷಿಂಗ್ ಆಫ್ ಅ ಸೊಸೈಟಿ. ಇದು BJP ಕಾಂಗ್ರೆಸ್ ಅಂತಲ್ಲ. ಈ ವ್ಯವಸ್ಥೆಯಲ್ಲಿ ಈ ಥರ ಮಾತನಾಡೋದು ನಮಗೆ ನಾಚಿಕೆ ಆಗ್ತದೆ. ಅದನ್ನು ನೀವು ಸ್ವಲ್ಪ ಕೇಳೋದು ಕಮ್ಮಿ ಮಾಡಿಬಿಟ್ರೆ ನಾವು ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದಾದಮೇಲೆ ನೀವು ಕೇಳಂಗಿದ್ರೆ ಕೇಳಿ ಸರ್.